₹50 ಕೊಡು ಮಮ್ಮಿ ಅಂದ್ಲು. ಪಾಪ ಮನಸ್ಸು ಕರಿಗೆ 100 ರೂಪಾಯಿ ರೇಣುಕ ತಂದಿದ್ದ ಡ್ರೆಸ್ ಇದೆ ಗೈಸ್. ಬಸ್ ಸ್ಟ್ಯಾಂಡ್ ಆರಾಮಿದ್ದೀರಾ ಅಕ್ಕ? ಎದಕ್ಕ ಬಾ ಆರಾಮಿದ್ದೀರಾ? ಎಲ್ಲ ಮನಿ ಕ್ಲೀನ್ ಮಾಡಿದ್ದು ಸ್ಪಾನ್ಸರ್ ಬಂದು ಸಾವಿತ್ರಿ ಅವರು. ನೀರ ಹಾಕ ಚಕ್ಲಿ. ಯಾವಾಗ ಬರ್ತಾರ ಲೈಫ್ ಲಾಂಗ್ ಹಿಂಗೆ ಹಿಡ್ಕ ಅಪ್ಪಾಜಿ. ಗೈಸ್ ನೋಡ್ರಿ, ನಾನು ನಮ್ಮ ಶಿಲ್ಪಾನ ಡ್ರೆಸ್ ಹಾಕೊಂಡಿದೀನಿ. ನಾನು ಶಿಲ್ಪ ಅವಳಿ ಜವಳಿ ಆದಂಗ ಆಗ್ಬಿಟ್ಟಿನಿ. ಅಮೂಲ್ಯ ಬಂದ್ ನೋಡ್ರಿ ಪಾಪ. ಅನನ್ಯ ಹೋಗತ್ನಾಗ ₹50 ಕೊಡು ಮಮ್ಮಿ ಅಂದ್ಲು. ಪಾಪ ಮನಸ್ಸು ಕರಿಗೆ 100 ರೂಪಾಯಿ ಕೊಟ್ಬಿಟ್ಟಿ. ನೋಡ್ರಿ ನಮ್ ಸೊಸೆ ಅತ್ತಿ ಹಾಯ್ ಅನ್ನಕತ್ತ. ಹಾಯ್ ಏನಂದ್ರಿ? ಏನ ನೀನ್ ಮಕ್ಕ ನೋಡ್ಕೆ. ಹಾಗೆ ನೋಡ್ತಾ ಇರ್ರಿ. ಮನೇಲಿ ನಾವು ಬರ್ತೀವಲ್ಲ, ನಮ್ಮ ಗುಂಡ ಬರ್ತಾನಂತೇಳಿ ಸ್ಪೆಷಲಿ ಗುಂಡನ್ಗೋಸ್ಕರ ವೇಟ್ ಮಾಡಕಂತಾರ. ನಮ್ಗೋಸ್ಕರ ಇಲ್ಲ ಅನ್ಸುತ್ತೆ. ಅವಾಗ ಅಮೂಲ್ಯಂಗೋಸ್ಕರ ವೇಟ್ ಮಾಡ್ತಿದ್ರು. ಫಸ್ಟಿಗೆ ನಂಗೋಸ್ಕರ ವೇಟ್ ಮಾಡ್ತಿದ್ರು. ಇವಾಗ ಯಾರಿಗೋಸ್ಕರ ವೇಟ್ ಮಾಡಕಂತಾರಲ್ಲ ಅವ್ರು? ಆಮೇಲೆ ಜನನ, ಆಮೇಲೆ ಕೃಷ್ಣ ರಘುನ. ಹಂಗ ಈಗ ರಘು ಆದ್ಮೇಲೆ ಶಿಲ್ಪಕನ್ ಪಾಪು ಬರ್ತಾ ಅವಾಗ ಆತನ. ಹಾಗೆ ನೋಡ್ತಾ ಇರಿ ಅವ್ರ. ಏನೋ ಒಂದ್ ಸೀಕ್ರೆಟ್ ಅದು. ಇನ್ನು ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತಾ ಇದೀವಿ. ಈಗ ಬಿಟ್ರ ಯುರೇಶ ಬ್ಲಾಗರ್ ಆತ. ಒಂದ್ ಫೋನ್ ಗೀನ್ ಕೊಡಿಸಿ ಒಂದ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಟ್ಬಿಡ್ಬೇಕಲ್ಲ. ಓದೋದು ಬರೋದು ಮೊದ್ಲೇ ಮಾಡಲ್ಲ ಅಷ್ಟೇ. ಆಮೇಲೆ ಓಕೆ ಗೈಸ್, ಹಾಗೆ ನೋಡ್ತಾ ಇರಿ. ಊರ್ಗೊಂದ್ಮೇಲೆ ಅವರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಹೆಂಗನ ಗೊತ್ತಿರುತ್ತ, ನಾ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಬಂದಿರ್ತೀನಿ. ಇಷ್ಟು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಹೌದಾ? ಇವಾಗ ಅವರು ನಾನು ಹೆಂಗನ ಗೊತ್ತಿರ್ತ ಅವ್ರಿಗೆ ಲಾಗ್ ಮಾಡ್ಕೊಂಡ್ ಬರ್ತಾಡಿಕೆ ಅಂತೇಳಿ ಅಲರ್ಟ್ ಇದ್ದೇ ಇರ್ತಾರ. ನಮ್ ರಘು ನೋಡ್ರಿ, ಈ ಡ್ರೆಸ್ ನಮ್ಮ ರೇಣುಕ ತಂದಿದ್ದ ಡ್ರೆಸ್ ಇದೆ ಗೈಸ್. ಅದನ್ನ ಹಾಕೊಂಡು ರೆಡಿ ಸ್ಟಡಿ ಗೋ ಅಂತಿದ್ದಾನೆ. ಅವ್ರ ರಿಯಾಕ್ಷನ್ಸ್ ಅಂತ ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಅವ್ರ ಹೆಂಗನ ಮೂಲಿ ಒಳಗನ ಇರ್ಲಿ, ಎಲ್ಲೇನ ಬಚ್ಚಿ ಇಟ್ಟಿಕೊಂಡಿರ್ಲಿ, ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಹಂಗೆ ಬ್ಲಾಗ್ನ ನೋಡ್ತಿರ್ರಿ. ಗೈಸ್ ನೋಡ್ರಿ, ಆಗ್ಲೇ ಇವಾಗ ಶ್ರೀರಾಮ್ ನಗರ ಬಂದಿವಿ. ಗುಂಡ ಫುಲ್ಲು ಮನೆಗೆ ಮೈ ಅಂದ್ ಇವಾಗ ಸ್ಲೀಪಿಂಗ್ ಗೈಸ್. ಇವನು ಜಾನು ಮುಂದ್ಗಡೆ ಕೂತಿದ್ದಾಳ. ನಮ್ಮ ಈಗಿ ಇಲ್ಲಿ ಕುಂತಿದ್ದಾಳ. ಈಗಿ ಶಿಲ್ಪಾ ಮೇಡಮ್ ಅವ್ರು ಇದ್ದಾರೆ. ಈಗ ವಿಡಿಯೋ ಕಾಲ್ ಬಂದೈತಿ, ಎಲ್ಲಿದ್ದೀರ ಅಂತೇಳಿ. ಕೇಳಿ ಫಿಲಮ್ ಸಾಂಗ್ ಹಚ್ಚಿದಾನ. ಸಾಂಗ್ ಸಿಂಗರ್ಗಳ ಗಾಯಿಸಿ ಒಬ್ಬ ಈ ಸಾಂಗ್ ನಮ್ಮ ವೀರೇಶ ಅಮೂಲ್ಯಗೋಸ್ಕರ ಹಾಕಿದ್ದಾನೆ ಅನ್ಸುತ್ತೆ ನನಗೆ. ಬಂಗಾರಿ ಯಾರು ಅದು ಸ್ಟಾರ್ಟ್ ಈಗ ಗೈಸ್. ನಮ್ಮ ಊರಿನ ಬೋರ್ಡ್ ನೋಡ್ರಿ, ಭತ್ತದ ನಾಡಿಗೆ ಸುಸ್ವಾಗತ ಅಂತ ಐತಿ. ಇವಾಗ ಜಸ್ಟ್ ಊರ್ ಎಂಟ್ರಿ ಆಗಿವಿ. ರೋಡ್ ಸೈಡ್ ಐತಿ. ಫುಲ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಬಾಚಿಕೆ ಕೊಡುತ್ತಲೆ ಬಾಚಿಕೆಂತೀನಿ ಅಂತ. ನಿನ್ ಯಾರು ನೋಡ್ತಾರಲ್ಲಿ? ನೀನ್ ನೋಡತ್ ಇವಾಗ ಆಲ್ರೆಡಿ ಕೆಲಸ ಮಾಡಕ್ ಹೋಗಿರ್ತಾನ ಅಪ್ಪಾಜಿ ಹೊಲಕ್ ಅಂತ ಹೊರಗಡೆ ಹೋಗಿರ್ತಾನ. ನೀನ್ ನೋಡೋ ಕ್ಯಾಂಡಿಡೇಟ್ ಇಲ್ಲೇ ಕೂತಿದ್ದೀನಿ. ಇಲ್ಲಿ ಅಮೂಲ್ಯ ಅವ್ರ ಹುಡುಗ ಗೈಸ್ತ ಅಲ್ಲ
ಹದಿನೈದು ದಿನ ಆಗಿತ್ತು ಅನ್ಸುತ್ತೆ ನಾವು ಊರ್ ಬಿಟ್ಟು. 15 ದಿನ ಮ್ಯಾಲೆ ಆಗೈತಿ. 15 ದಿನ ಮ್ಯಾಲೆ ಆಗೈತಿ. 18 19 ದಿನ. ಇಲ್ಲ 16 15 ದಿನ ಆಗಿರ್ಬೋದು ಅಷ್ಟೇ. ಅಕ್ಕ ಹೆಂಗ್ ತೆಗಿಯಕ್ ಬರ್ತದೆ ಈ ಕಡೆ ತೆಗಿಯಕ್ ಮೂದದ ಬಸ್ ಸ್ಟ್ಯಾಂಡ್ ಅಂತ ಬಸ್ ಸ್ಟ್ಯಾಂಡ್ ಗ್ಯಾಸ್ ನಾನು ಗ್ಯಾಸ್ ಅನ್ನೋ ಗ್ಯಾಸ್ ಅಂದಿನಿ. ಬಸ್ ನಿಲ್ದಾಣ. ನಮ್ಮೂರಿಂದ ಬಸ್ ನಿಲ್ದಾಣ ಗ್ಯಾಸ್ ಇಲ್ಲಿ ನೋಡ್ರಿ. ಈಗ ಮಮ್ಮಿ ಡಿಫ್ರೆಂಟ್ ಆಗೈತಲ್ಲ ಈಗ. ಹೌದು, ಇನ್ನು ಭಾಳ ಒಂದು 20 ವರ್ಷ ಬಿಟ್ಟು ಬಂದಿಯಲ್ಲ, ಡಿಫ್ರೆಂಟ್ ಆಗೈತೆ ಅಂತೀರಿ ಶಾ. ಗೈಸ್ ನೋಡ್ರಿ, ಇವ್ರು ಅವಲ್ಲೇ ನಮ್ಮನ್ನ ವೆಲ್ಕಮ್ ಮಾಡಕ್ಕೆ ಇಲ್ಲಿ ಇಬ್ರು ಬಂದಿದ್ದಾರ್ರಿ. ಈಗ ಎಷ್ಟು ಪ್ರೋ ಮ್ಯಾಕ್ಸ್ ಆಕ್ಟ್ ಮಾಡತ್ತಾರಲ್ಲ. ಎಲ್ಲಿದಾಳ್ರಿ ಅವ್ರು? ಎಲ್ಲಿದ್ರಿ ಕೃಷಿ? ಇಲ್ಲಿ ನೋಡಿ, ಇವ್ರು ಇಲ್ಲೇ ಬಂದ್ಬಿಟ್ರ. ಬರ್ರಿ ಗ್ಯಾಸ್ ನೋಡ್ರಿ, ಇವ್ರು ಇದ್ರಾಗ ಸಿಕ್ಕಣಕ್ ಬಂದಿದ್ದಂಗ ಅದಾರ. ನೀವು ಒಂದೇ ನಿಮಿಷ ಬಿಟ್ರೆ ಮನೆಗೆ ಬರ್ತಿದ್ವಿ, ಇವ್ರು ಇದ್ರಾಗ ಬಂದಾರ ಈಗ. ಸ್ಟಾರ್ಟ್ ಮಾಡಿದ ಈಗ ಸ್ಟಾರ್ಟ್ ಮಾಡ್ಯಾನ. ಅದು ನನ್ ಸ್ವಲ್ಪ ಬ್ಯಾಗ್ ಟಚ್ ಆತ ಅಂತೇಳಿ ಸ್ಟಾರ್ಟ್ ಮಾಡ್ಯಾನ. ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅವ್ರ ರಿಯಾಕ್ಷನ್ ಅವ್ರ ಮೂಲಿ ಹಿಡಿದಿರ್ತಾರೆ. ನೀನ್ ಅದಕ್ಕೆ ಇಂಟ್ರೆಸ್ಟ್ ಇಂದ ನೋಡತ್ತಿ ಅವ್ರನ್ನ. ಮೆಲ್ಲಕ್ಕೆ ನೀನು ಗೈಸ್ ಏನ್ ಕೆಲಸ ಮಾಡಕಂತಾರ ನೋಡ್ರಿ ಗೈಸ್. ಮನಿ ಏನೋ ಒಂಥರ ಚೆನ್ನಾಗ್ ಕಾಣ್ತಾ ಇದೆ ಅಲ್ಲ, ಫುಲ್ ಒಂಥರ ಫ್ರೀಡಮ್ ಆಗಿದೆ. ಆರಾಮಿದ್ದೀರಾ ಅಕ್ಕ? ಎದಕ್ಕ ಬಾ, ಆರಾಮಿದ್ದೀರಾ? ನಾ ಹೇಳಿಲ್ವಾ ಗೈಸ್, ಅವ್ರು ಭಯ ಪಟ್ಕೊಂತಾರೆ ಅಂತ ಹೇಳಿ. ಗೈಸ್ ನೋಡ್ರಿ, ಇವ್ರು ಒಂದ್ 20 ವರ್ಷ ಭೇಟಿನೇ ಆಗಿಲ್ಲ ಅನ್ನೋತರ. ಕೃಷಿ ಅಗ್ಗಿ ಮಾಡ್ರಿ, ಅಗ್ಗಿ ಮಾಡ್ರಿ. ಫುಲ್ ಹ್ಯಾಪಿ. ಕೃಷಿ ಬಾಳ ಮಿಸ್ ಮಾಡ್ತಾನೆ ಅನ್ಸತ್ತೆ ಎಕ್ಸ್ಪ್ರೆಷನ್ ನೋಡಿದ್ರೆ. ಇವ್ರು ಎದಕ್ಕೆ ಚಕ್ರಿ ತೋಡಿಕೊಂಡಿರಿ? ಕೃಷಿ ಕೃಷಿ ಬಂಗಾರಿ ಅಬ್ಬ ಸ್ವೀಟ್ ತಿನ್ಸ್ಕೊಳಕಂತಾರ ಈಗ ನೀಟಾಗಿ. ನೀನ್ ಕಣ ಕಣಕ್ ನೋಡೈತಿ ಹಾಕಿ. ಇರಲ್ಲವ ಇವತ್ತು ದಿನ ಇರ್ಲಿಲ್ಲ. ಎಲ್ಲ ಮನಿ ಕ್ಲೀನ್ ಮಾಡಿದ್ದು ಸ್ಪಾನ್ಸರ್ ಬಂದು ಸಾವಿತ್ರಿ ಅವ್ರದೇ. ಅದಕ್ಕೆ ಎಷ್ಟು ಚೇಂಜಸ್ ಅಲ್ಲ. ಫಸ್ಟಿಗೆ ಹಳೆ ನಮ್ದು ಹಳೆ ಮನೆ ತರ ಇತ್ತಲ್ಲ, ಹಳೇದು. ಆ ತರ ಆಗೈತೆ ಅಂದ್ರೆ ಫಸ್ಟಿಗೆ ಕೃಷಿ ಬರಕಿನ ಮುಂಚೆ ಇತ್ತಲ್ಲ. ಸಾಮಾನೆಲ್ಲ ಇಲ್ಲೆಲ್ಲ ಇದು ಅದು ಇದು ಮೇನ್ ಅವ ಅಂತಂದಿರ. ಒಂದ ನೋಡ್ರಿ ನಮ್ಮ ಬಾಡಿ ಗಾರ್ಡ್ ಅದಲ್ಲ ಇವ್ರದೇನವ ಒಂದು ಆಕೆ ಫುಲ್ ಖುಷಿ ಆಗ್ಬಿಟ್ಟಾಳ ಈಗ. ಆಕಿ ಎಕ್ಸೈಟ್ ಆಗ್ಯಾಳ ಈಗ ಆಕಿ ಫುಲ್. ಕೃಷಿ ಗುಂಡಗುಪ್ಪ ಕೊಡ್ಬಾರ್ರಿ, ಗುಂಡಗುಪ್ಪ ಉಮ್ಮ ಕೊಡು, ಉಮ್ಮ ಕಾಲಿಗೆ. ಇವ್ರೇನ ಚಕ್ಲಿ ಮಾಡಕಂತಾರ ಗಾಯ್ಸ್. ಇವ್ರು ಮನುಷ್ಯರು ತಿನ್ಬೋದ? ಅವನು ಮನುಷ್ಯರು ತಿನ್ಬೋದು? ನಿನ್ನಂತ ಯಾವ ಬೆವರಾಕಿರೇನ ಅದ್ರಾಗ? ಇದು ಜಾನ ಬೆವರಾಕ್ಯಾರ ಅಂತ ಅದ್ರಾಗ ಚಕ್ಲಿಯಾಗ ತಿನ್ಬೇಡ್ರಿ. ಬರ್ರಿ.
ನೋಡ್ರಿ ನಮ್ಮ ತಂಗಿ ಎಷ್ಟು ಕೆಲಸ ಮಾಡಿ ಇವ್ರದ್ದೇನು ಮುಗಿನವಲ್ದಲ್ಲ ಬಾಂಡಿಂಗ್ ನೆವರ್ ಎಂಡಿಂಗ್ ಇವತ್ತು. ನಮಗೆ ಚಕ್ಲಿ ಏನವು ನೀರು ಹಾಕು ಚಕ್ಲಿ. ಹೆಂಗನ ಮುರ್ಕಂತ ತಿಂತೀಯ ಚಕ್ಲಿ ಹಾಕಂದಿನಿ ಏನಲ್ಲಿ ನಾನು. ಅಯ್ಯೋ ಗೈಸ್ ನೋಡ್ರಿ ನಮ್ ಕೃಷಿ ಮೇಲೆ ಕುಂದಿರ್ತಾನಂತ. ಏ ಅಪ್ಪಾಜಿ ಅಕ್ಕ ಹಾಕಿ ಪೂಜಾರಿ ಜುಟ್ಟ. ಪೂಜಾರಿ ಜುಟ್ಟ ಗೈಸ್ ನೋಡ್ರಿ. ಅದ್ರಲ್ಲಿ ನಮ್ಮ ಗುಂಡನ್ನ ನಮ್ಮ ರೇಷ್ಮೆ ಆಡಿಸ್ತಾ ಇದ್ದಾಳೆ ಗೈಸ್ ನೋಡ್ರಿ. ನಮ್ಮ ಅಪ್ಪಾಜಿ ಮಿಸ್ ಮಾಡ್ಕೊಂಡಿ ನಮ್ಮನ್ನ. ಮಿಸ್ ಕೇಳ್ತಿದ್ದೆ ಅಂತಲ್ಲ ಮತ್ತೆ ಯಾವಾಗ ಬರ್ತಾರ ನೋಡ್ರಿ. ಇಲ್ಲೇ ಒಬ್ಬರು ನಮ್ಮ ರಿಲೇಷನ್ ಅಮ್ಮ ಬಂದಿದ್ರು. ನಮ್ಮ ಪೂಜೆ ಅಂತ ಇದ್ದಾಳಲ್ಲ ಗೈಸ್, ನಮ್ಮ ದೊಡ್ಡಪ್ಪ ಅವ್ರು ಹೋಟೆಲ್ ತೋರಿಸ್ತಿರ್ತೀನಲ್ಲ ಅವ್ರ ಅತ್ತೆ ನಮ್ಮ ಪೂಜೆನವ್ರ ಅಮ್ಮ. ಇದು ನೋಡು ಓಡಾಗತ್ತೈತಿ ಸುದ್ದಿ ಹೇಳ್ತಾರ ಏನ. ಅಪ್ಪಾಜಿ ನೋಡ್ರಿ ಒಂಥರ ಡಿಫ್ರೆಂಟ್ ಆಗ್ಯಾನ. ಯಾಕಂದ್ರೆ ಫುಲ್ ಯಾವಾಗಲೂ ಶೇವಿಂಗ್ನಾಗ ಇರ್ತಿದ್ನ. ಇವಾಗ ಕೆಲಸದಾಗ ಶೇವಿಂಗ್ ಮಾಡಿಸ್ಕೊಂಡಿಲ್ಲಲ್ಲ, ಕೆಳಗಡೆ ವೈಟ್ ಗಡ್ಡ ಬಂದೇವಲ್ಲ, ಡಿಫ್ರೆಂಟ್ ಕಾಣಕೊಂತಾನ. ಇವ್ರ ಫೇಸ್ ನಮ್ಮ ಸಾವಿತ್ರಿ ಗುಂಡ ಫೇಸ್ ರಿವೀಲ್ ಮಾಡಲ್ಲ ಅಂತ ಗೈಸ್. ನಮ್ಮ ಅಪ್ಪಾಜಿಲ್ಲೇ ಹೊಂಟಿದ್ದಾನ. ಇವ್ರ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಿ ನೀವು? ನಂಗೆ ಒಂದು 30 ವಯಸ್ಸಾದ್ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಈಗ ಒಂದು 30 ಆದ್ಮೇಲೆ ಮಾಡ್ತಾಳಂತ. ನಮ್ಮ ರಘುಂದು ಇಷ್ಟ್ರಾಗ ರಿವೀಲ್ ಮಾಡ್ತೀವಿ. ವೇಟ್ ಆ್ಯಂಡ್ ವಾಚ್. ಬರೀ ಕೈ ಕಾಲಷ್ಟೇ ಗೈಸ್, ಗದ್ದ ಕೈ ಕಾಲು ಅಷ್ಟೇ. ಇವಾಗ ಎಷ್ಟು ಚಂದ ಹಿಡ್ಕೊಂಡೈತಿ ನೋಡ್ರಿ ಗೈಸ್ ನನ್ನ ಕೈ. ಲೈಫ್ ಲಾಂಗ್ ಹಿಂಗೆ ಹಿಡ್ಕ ಅಪ್ಪಾಜಿ. ಡ್ಯಾಡಿ ಗೈಸ್ ನೋಡ್ರಿ. ನಮ್ಮ ಕೃಷಿ ಜ್ಯೂಸ್ ಅನ್ನಕಂತಿದ್ಲು. ನಾವು ಊರಿಂದ ನಮ್ಮ ತೋಟದ್ದು ಲೆಮನ್ ತಗೊಂಬಂದಿದ್ನೆ, ಜ್ಯೂಸ್ ಮಾಡೀನಿ ಇವ್ರಿಗೆ. ಕೃಷಿ ಹೆಂಗೈತಿ ನೋಡು, ಕುಡ್ದಿಳ ಹೆಂಗಾಗೈತಿ ಕೃಷಿ? ಅಲ್ಲೋಡ ಹಾಕಿ ಹೇಳವಲ್ಲ, ಕುಡಿತಾಳ ಹಂಗೆ. ಹೆಂಗಾಗೈತಿ ಕೃಷಿ? ಸಕ್ಕರೆ ಹಾಕಿವಾಳ ಕರೆಕ್ಟ್ ಆಗಿತ್ತು. ಸಕ್ಕರೆ ಹಾಕ್ರಿ ಇನ್ನೂ ಸ್ವಲ್ಪ ಅಂತಾಳ ಮಗಳು. ಏ ಇಚ್ಚ ಕೈ ಹಿಡ್ದಾಳ ಹಂಗ. ಹಾಕಿ ಕೊಡ್ತೀನಿ ತಡಿ, ಸ್ವಲ್ಪ ಸಕ್ಕರೆ ಕರಗ್ಬೇಕಲ್ಲ. ಇನ್ನೂ ಸಕ್ಕರೆ ತಡ್ರಿಲಿ, ಒಟ್ಟ ತಡ್ಕನವಲ್ರಿ ಗಾಯ್ಸಿರಿ ಇಬ್ರು. ಸ್ವಲ್ಪ ತಡಿತೀರಿ ಯಾಕೆ ಕೃಷಿ? ಆಕಿ ನಿಂಗೊಂದು ಬಟ್ಲೆ ತಂಬೋಗಪ್ಪಾಜಿ. ಗಾಯ್ಸ್ ನೋಡ್ರಿ, ಸಂಜೆ ಟೀ ಮತ್ತೆ ಇದೇನು ಚಕ್ಲಿ ಮಾಡಿದ್ರು ರೇಷ್ಮಕ್ಕ ಅವರು, ಕುಡಿತಾ ಇದ್ದೀವಿ. ಪಾಪ ಗಾಯ್ಸ್ ನಮ್ಮ ಯಾರು ಈಕಿ ಸಾವಿತ್ರಿ ಮಕ್ಕ ತೋರ್ಸವಲ್ಲ, ಈಕಿ ಫೇಸ್ ರಿವೀಲ್ ಮಾಡಲ್ಲಂತ. ಈಗ 30 ವರ್ಷ ಆದ್ಮೇಲೆ ರಿವೀಲ್ ಮಾಡ್ದಾಳಂತ. ಅಲ್ಲಿ ಮಠ ಕಾಯ್ರಿ ನೀವು. ಬನ್ನಿಗೆ ಅಷ್ಟು ಟೀ ಕುಡಿದು ಚಕ್ಲಿ ತಿನ್ನೋಣ. ಪುಡಿ ಚಕ್ಲಿ ನೀವು ನೀವು ತಿನ್ನತನ ತಿಂದೇನ ಅದಕ್ಕೆ ಮಾತಾಡ್ತಿ ಅಂತಾರ ಇಲ್ಲಿ. ಪುಡಿ ಚಕ್ಲಿ ನೀವು ಇಲ್ಲೇ ಸಂಜೆ ನಮ್ಮ ನಾಯಿನೂ ಇಲ್ಲೇ ಸಂಜೆ ಕಳೆಯಕಂತಿದ್ವಿ.